ಓಂ ನಮಃ ಶಿವಾಯ. ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿಯವರ ಜೀವನ ಸಂಗಾತಿ ಅಂದರೆ ಇವರ ಲೈಫ್ ಪಾರ್ಟ್ನರ್ ಗುಣಗಳು ಹೇಗಿರುತ್ತವೆ, ಇವರ ಜೀವನ ಸಂಗಾತಿಗೆ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು ಬರಬಹುದು, ಕಟಕ ರಾಶಿಯವರ ಬಾಳ ಸಂಗಾತಿ ಯಾವ ರೀತಿಯ ಪ್ರೊಫೆಷನ್ ಅಥವಾ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಪ್ರತಿಯೊಬ್ಬರ ಜೀವನದಲ್ಲೂ ಮದುವೆ ಒಂದು ವೆರಿ ಇಂಪಾರ್ಟೆಂಟ್ ಈವೆಂಟ್ ಆಗಿರುತ್ತದೆ. ಮದುವೆಯ ವಯಸ್ಸಿಗೆ ಬಂದಂತಹ ಯುವಕ ಯುವತಿಯರು ತನ್ನ ಮದುವೆಯ ಬಗ್ಗೆ, ತಾನು ಮದುವೆಯಾಗಲಿರುವಂತಹ ಬಾಳ ಸಂಗಾತಿಯ ಬಗ್ಗೆ ನೂರಾರು ಆಸೆ ಕನಸುಗಳನ್ನು ಇಟ್ಕೊಂಡಿರ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮದುವೆಯ ವಿಚಾರ ಬಂದಾಗ ಏಳನೇ ಭಾವದ ಅಧಿಪತಿ ಯಾವ ಮನೆಯಲ್ಲಿ ಕುಳಿತಿದ್ದಾರೆ, ಏಳನೇ ಭಾವಕ್ಕೆ ಯಾವ ಗ್ರಹಗಳ ದೃಷ್ಟಿ ಇದೆ, ಏಳನೇ ಭಾವದ ಅಧಿಪತಿ ಯಾವ ನಕ್ಷತ್ರ ಹಾಗೂ ಸಬ್ಲಾಡಲ್ಲಿ ಕುಳಿತಿದೆ, ಇವೆಲ್ಲವನ್ನು ಪರಿಗಣಿಸಿ ಅನಲೈಸ್ ಮಾಡಿ ಪ್ರಿಡಿಕ್ಷನ್ ಮಾಡಲಾಗುತ್ತೆ. ಕಟಕ ರಾಶಿಯ ಏಳನೇ ಮನೆಯ ಅಧಿಪತಿ ಶನಿ ಗ್ರಹ. ನಿಮ್ಮ ಬಾಳ ಸಂಗಾತಿ ನೋಡಲು ಸಣ್ಣದಾಗಿ ಇರ್ತಾರೆ, ಅಂದರೆ ಸ್ಲಿಮ್ ಆಗಿ ಇರ್ತಾರೆ, ತುಂಬ ದಪ್ಪವಾಗಿ ಇರೋದಿಲ್ಲ. ಮುಖ ಓವೆಲ್ ಶೇಪ್, ಮೊಟ್ಟೆಯಾಕಾರದಲ್ಲಿ ಇರುತ್ತದೆ. ಮುಖ ತುಂಬ ಸಣ್ಣದಾಗಿ ಇರುತ್ತೆ, ಫಾಸ್ಟಾಗಿ ನಡೀತಾರೆ. ಇವರ ಸ್ಕಿನ್ ಬಹಳ ಸೆನ್ಸಿಟಿವ್ ಆಗಿರುತ್ತೆ, ತುಂಬ ಸ್ಮೂತಾಗಿರುತ್ತೆ, ಸಾಫ್ಟಾಗಿರುತ್ತೆ ಇವರ ಚರ್ಮ. ಹೈಟ್ ತುಂಬ ಚೆನ್ನಾಗಿರ್ತಾರೆ, ಅಂದರೆ ಉದ್ದವಾಗಿ ಸಣ್ಣವಾಗಿ ಇರ್ತಾರೆ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಪರಿವಾರ ಕುಟುಂಬದವರನ್ನು ಗೌರವಿಸುತ್ತಾರೆ. ನಿಮ್ಮ ಬಾಳ ಸಂಗಾತಿ ತುಂಬ ಎಜುಕೇಟೆಡ್ ಆಗಿದ್ದರೂ, ಎಷ್ಟೇ ಮಾಡ್ರನ್ ಆಗಿದ್ದರೂ ತಮ್ಮ ಸಂಪ್ರದಾಯಗಳನ್ನು ಸಂಸ್ಕೃತಿಗಳನ್ನು ಪಾಲಿಸ್ತಾ ಇರ್ತಾರೆ. ಕಟಕ ರಾಶಿಯ ಜೀವನ ಸಂಗಾತಿ ಬೆಳಿಗ್ಗೆ ಜಗಳ ಮಾಡಿದ್ರು, ಎಷ್ಟೇ ಕೋಪ ಮಾಡಿಕೊಂಡ್ರು ನಿಮ್ಮ ಮೇಲೆ, ಇನ್ ಕೇಸ್ ಜೋರಾಗಿ ಕೋಪದಿಂದ ನಿಮ್ಮ ಜೊತೆ ಮಾತನಾಡಿದರೂ ಸಹ ಅದನ್ನು ಮನಸ್ಸಿನಲ್ಲಿ ತುಂಬ ಕಾಲ ಇಟ್ಕೊಳ್ಳೋದಿಲ್ಲ. ಸಂಜೆಗೆ ನೀವು ಮನೆಗೆ ಬರುವಷ್ಟರಲ್ಲಿ ನಿಮ್ಮ ಜೊತೆ ಕಾಂಪ್ರಮೈಸ್ ಆಗಿಬಿಡ್ತಾರೆ. ಸಂಬಂಧಗಳನ್ನು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸುವಂತಹ ಕಲೆ ನಿಮ್ಮ ಬಾಳ ಸಂಗಾತಿಯಲ್ಲಿ ನೋಡಬಹುದು. ನಿಮ್ಮ ಬಾಳ ಸಂಗಾತಿ ಮನಸ್ಸಿನ ಮಾತುಗಳನ್ನು ನೇರವಾಗಿ ಮಾತನಾಡುವವರಾಗಿರ್ತಾರೆ. ಸುತ್ತಿ ಬಳಸಿ ಮಾತನಾಡೋದಕ್ಕೆ ಇವರಿಗೆ ಬರೋದಿಲ್ಲ. ಕಟಕ ರಾಶಿಯವರು ನಿಮ್ಮ ಜೀವನ ಸಂಗಾತಿ ನಿಮಗೆ ಎಮೋಷ್ನಲ್ ಆಗಿ ಅಟ್ಯಾಚ್ ಆಗಿರಬೇಕು ಅನ್ಕೋತೀರಾ. ನಿಮ್ಮ ಮನಸ್ಸನ್ನು ನೋಯಿಸದೇ ಇರುವ ಕೇರಿಂಗ್ ಪಾರ್ಟ್ನರನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ. ನೀವು ತುಂಬ ಭಾವುಕರಾಗಿರ್ತೀರಾ, ಆದರೆ ನಿಮ್ಮ ಲೈಫ್ ಪಾರ್ಟ್ನರ್ ತನ್ನ ಮನಸ್ಸಿನ ಫೀಲಿಂಗ್ಸ್ಗಳನ್ನು ನಿಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಮನಸ್ಸಿನಲ್ಲಿಯೇ ಫೀಲಿಂಗ್ಸ್ಗಳನ್ನು ಹೈಡ್ ಮಾಡ್ತಾರೆ. ತುಂಬ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡುವವರಾಗಿರ್ತಾರೆ. ನಿಮ್ಮ ಬಾಳ ಸಂಗಾತಿ ಸ್ಟೇಬಲ್ ಆಗಿ ಥಿಂಕ್ ಮಾಡ್ತಾರೆ, ಕಡಿಮೆ ಮಾತನಾಡ್ತಾರೆ, ಸತ್ಯವಾದಿಗಳಾಗಿರ್ತಾರೆ, ಯಾವಾಗಲೂ ಸತ್ಯವನ್ನೇ ಮಾತಾಡುವಂತಹ ಇಚ್ಛೆಯುಳ್ಳವರಾಗಿರ್ತಾರೆ. ನಿಮ್ಮ ಲೈಫ್ ಪಾರ್ಟ್ನರ್ ತನ್ನ ತಪ್ಪುಗಳನ್ನು ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಆದರೆ ನೀವು ಪ್ರೀತಿಯಿಂದ ಅರ್ಥ ಮಾಡಿಸಿದರೆ, ಕನ್ವಿನ್ಸ್ ಮಾಡಿದ್ರೆ ತನ್ನ ತಪ್ಪನ್ನು ಅವರು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇರ್ತಾರೆ, ಅದನ್ನು ತಿದ್ದಿಕೊಳ್ಳೋದಕ್ಕೂ ಪ್ರಯತ್ನ ಮಾಡ್ತಾರೆ. ನಿಮ್ಮ ಲೈಫ್ ಪಾರ್ಟ್ನರ್ ಭೌತಿಕ ಸುಖಗಳಿಗೆ ತುಂಬ ಇಂಪಾರ್ಟೆನ್ಸನ್ನು ಕೊಡುವವರಾಗಿರ್ತಾರೆ. ಅಂದರೆ ಇವರಿಗೆ ಹೊಸ ಹೊಸ ಬಟ್ಟೆಗಳು ಹಾಕಿಕೊಳ್ಳೋದು ಅಂದರೆ ಬಹಳ ಇಷ್ಟಪಡ್ತಾರೆ. ಒಳ್ಳೆಯ ಮನೆ ಇರಬೇಕು, ಓಡಾಡೋಕ್ಕೆ ಕಾರ್ ಇರಬೇಕು, ಹೊರಗಡೆ ಔಟಿಂಗ್ ಹೋಗಬೇಕು, ಇವೆಲ್ಲ ಇಷ್ಟಪಡ್ತಾರೆ. ಈ ರೀತಿಯಾಗಿ ಅವರ ಮನಸ್ಥಿತಿ ಇರುತ್ತೆ. ಇವುಗಳಲ್ಲಿ ಅವರು ಕಾಂಪ್ರಮೈಸ್ ಆಗೋದಕ್ಕೆ ರೆಡಿ ಇರೋದಿಲ್ಲ. ದೈಹಿಕವಾಗಿ ತುಂಬ ಶ್ರಮಜೀವಿಗಳಾಗಿರ್ತಾರೆ, ಅಂದರೆ ಹಾರ್ಡ್ ವರ್ಕರ್ಸ್ ಆಗಿರ್ತಾರೆ. ನಿಮ್ಮ ಜೀವನ ಸಂಗಾತಿ ತನ್ನ ಬಾಲ್ಯದಿಂದಲೇ ಕಷ್ಟಗಳನ್ನು ಅವಮಾನಗಳನ್ನು ಸಹಿಸಿಕೊಂಡು ಬಂದಿರುವ ಕಾರಣದಿಂದ ಇವರು ಯಾವುದೇ ರೀತಿಯ ಕಷ್ಟದ ಪರಿಸ್ಥಿತಿಗೂ ಅಡ್ಜಸ್ಟ್ ಆಗ್ತಾರೆ. ಎಲ್ಲರನ್ನ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಕೆಲವೊಮ್ಮೆ ನಿಮ್ಮ ಬಾಳ ಸಂಗಾತಿ ಒಂಟಿಯಾಗಿ ಇರಲು ಸಹ ಇಷ್ಟಪಡ್ತಾರೆ. ತನ್ನ ಮನಸ್ಸಿನ ಮಾತುಗಳನ್ನು, ಕಷ್ಟ ದುಃಖಗಳನ್ನು ಯಾರ ಬಳಿಯೂ ಶೇರ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ತುಂಬ ರಿಸರ್ವ್ ಆಗಿರ್ತಾರೆ, ತುಂಬ ಸೀರಿಯಸ್ ಆಗಿ ಕಾಣಿಸ್ತಾರೆ. ಸೀರಿಯಸ್ ನೇಚರ್ ಇವರದಾಗಿರುತ್ತೆ. ಕಟಕ ರಾಶಿಯವರು ನೀವು ತುಂಬ ಎಮೋಷ್ನಲ್ ಆಗಿರ್ತೀರ, ತುಂಬ ಕನಸುಗಳನ್ನು ಕಾಣ್ತಾ ಇರ್ತೀರ. ಬಟ್ ನಿಮ್ಮ ಜೀವನ ಸಂಗಾತಿ ತುಂಬ ಲಾಜಿಕಲ್ ಆ್ಯಂಡ್ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡುವವರಾಗಿರ್ತಾರೆ. ತುಂಬ ಕ್ರಿಯೇಟಿವ್ ಆಗಿರ್ತಾರೆ ನಿಮ್ಮ ಬಾಳ ಸಂಗಾತಿ, ನಿಮ್ಮ ಹಸ್ಬೆಂಡ್ ಆರ್ ನಿಮ್ಮ ವೈಫ್. ಕಸದಿಂದ ರಸವನ್ನು ತೆಗೆಯುವಂತಹ ಕಲೆ ಇವರಿಗೆ ಗೊತ್ತಿರುತ್ತದೆ. ಯಾವುದೇ ವೇಸ್ಟ್ ಥಿಂಗ್ಸ್ಗಳಿಂದ ಕ್ರಿಯೇಟಿವ್ ಆಗಿ ಹೊಸ ವಸ್ತುಗಳನ್ನು ತಯಾರಿಸುತ್ತಾರೆ. ಯಾವುದೇ ವಸ್ತುವನ್ನು ವೇಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ.
ಮತ್ತು ಗುಡ್ ಅಬ್ಸರ್ವರ್ ಆಗಿರ್ತಾರೆ. ತುಂಬ ಸೂಕ್ಷ್ಮವಾಗಿ ಅಬ್ಸರ್ವೇಷನನ್ನು ಮಾಡುವವರಾಗಿರ್ತಾರೆ. ನಿಮ್ಮ ಬಾಳ ಸಂಗಾತಿ ಪ್ರೀತಿಯಲ್ಲಿ ಸ್ಥಿರತೆಯನ್ನು ಬಯಸುವವರಾಗಿರ್ತಾರೆ. ಇವರು ತನ್ನ ಲವ್ ಲೈಫ್ ಆರ್ ಮ್ಯಾರಿಡ್ ಲೈಫಲ್ಲಿ ತುಂಬ ಸ್ಟೆಬಿಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ನಿಮ್ಮ ಬಾಳ ಸಂಗಾತಿ ನಿಮಗೆ ತುಂಬ ಲಾಯಲ್ ಆಗಿ ಇರ್ತಾರೆ. ಕಟಕ ರಾಶಿಯವರ ಬಾಳ ಸಂಗಾತಿಗೆ ಯಾವ ರೀತಿಯ ಆರೋಗ್ಯ ಸಮಸ್ಯೆ ಕಾಣಿಸುತ್ತದೆ ಅಂತ ನೋಡೋದಾದರೆ, ಕಣ್ಣಿನ ಸಮಸ್ಯೆಗಳು ಎದುರಾಗಬಹುದು. ಅಲ್ಲಿನ ಸಮಸ್ಯೆ, ಕಾಲಿನಲ್ಲಿ ನೋವುಗಳು ಕಂಡುಬರ್ತಾ ಇರುತ್ತೆ. ವಾತಕ್ಕೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳನ್ನು ಇವರು ಫೇಸ್ ಮಾಡ್ತಾರೆ. ಡೈಜೆಷನ್ ಇಶ್ಯೂಸ್ ಕಂಡುಬರುತ್ತದೆ. ಕೂದಲು ಉದುರುವಂತಹ ಸಮಸ್ಯೆ, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ನಿಮ್ಮ ಬಾಳ ಸಂಗಾತಿಯಲ್ಲಿ ಕಾಣಬಹುದು. ಕಟಕ ರಾಶಿಯವರ ಜೀವನ ಸಂಗಾತಿ ಯಾವ ರೀತಿ ಪ್ರೊಫೆಷನ್ ಅಥವಾ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅಂತ ನೋಡೋಣ. ನ್ಯಾಯಾಲಯಕ್ಕೆ ಸಂಬಂಧಿಸಿದಂತಹ ಕೆಲಸ ಕಾರ್ಯಗಳು, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇರಬಹುದು. ವುಡ್, ಸಿಮೆಂಟ್, ಐರನ್, ಸ್ಟೀಲ್, ಆಯಿಲ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅಥವಾ ವ್ಯವಸಾಯ ಮಾಡುವವರಾಗಿರ್ತಾರೆ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲೂ ಸಹ ಕೆಲಸ ಮಾಡ್ತಾ ಇರ್ತಾರೆ. ಇವಿಷ್ಟು ವಿಚಾರಗಳು ಕಟಕ ರಾಶಿಯವರ ಜೀವನ ಸಂಗಾತಿಯ ಗುಣಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ನಮಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.